ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಮನೇಲಿ ಇವತ್ತು ರಾಗಿ ಕುಯಿಸ್ತಾ ಇದ್ವಿ. ನೋಡಿ, ರಾಗಿ ಕುಯ್ಯೋಕ್ಕೆ ಈ ಥರ ಮಿಷಿನ್ನವ್ರನ್ನ ಕರೆಸಿದ್ವಿ. ಇದು ಚೆನ್ನಾಗಿ ಕುಯ್ಯುತ್ತೆ. ಮನುಷ್ಯರು ಹೆಂಗೆ ಕುಯ್ದುಬಿಟ್ಟು ಅರಿಗೆ ಅಂತ ಅಂದರೆ ಸಾಲಕ್ಕೆ ಹಾಕ್ತಾರೆ, ಅದೇ ಥರನೇ ಹಾಕುತ್ತೆ. ನೋಡಿ ಎಷ್ಟು ನೀಟಾಗಿ ಕುಯ್ತಿತ್ತು ಅಂತ. ರಾಗಿ ಕುಯ್ಯೋ ಮಿಷಿನಲ್ಲಿ 2 ಥರ ಇರುತ್ತೆ. ಒಂದು ದೊಡ್ಡ ಮಿಷಿನ್ನು, ಇನ್ನೊಂದು ಈ ಥರ ಚಿಕ್ಕ ಮಿಷಿನ್ನು. ಯಾರಿಗಾದರೂ ಈ ಮಿಷಿನ್ನಿನ ಅವಶ್ಯಕತೆ ಐತೆ ಅಂತ ಅಂದರೆ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಇನ್ನು ಕಾಣೋ ನಂಬರಿಂದ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ಜಾಸ್ತಿ ಇದ್ದರೆ ಮಾತ್ರ ಬರ್ತಾರಂತೆ, ಕಮ್ಮಿ ಇದ್ದರೆ ಎಲ್ಲ ಬರಲ್ವಂತೆ. ಯಾಕೆಂದರೆ ಕಮ್ಮಿ ಇದ್ದರೆ ಅವರಿಗೂ ಈ ಮಿಷಿನ್ನೆಲ್ಲ ದೂರಕ್ಕೆ ಸಾಗಿಸ್ಬಿಟ್ಟು ಅದ್ರದ್ದು ದುಡ್ಡೆಲ್ಲ ವರ್ಕ್ ಆಗಲ್ಲ ಅಂತ ಅಂದ್ಬಿಟ್ಟು ಬರಲ್ವಂತೆ. ಇದು ಶುಂಠಿ ಮಿಷಿನ್ನಿಂದ ಶುಂಠಿಗೂ ಮಣ್ಣು ಹಾಕ್ತಾರಂತೆ. ಶುಂಠಿಗೂ ಏನಾದರೂ ಮಣ್ಣು ಹಾಕ್ಸೋರಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ಗಂಟೆಗಿಷ್ಟು ಅಂತ ತಗೊಂತಾರೆ. ಏನೇ ಮಾಹಿತಿ ಬೇಕಾದರೂ ನೋಡಿ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಹೇಳ್ತಾರೆ. ನಮ್ಮದು ರಾಗಿ ಹೊಲದಲ್ಲಿ ರಾಗಿ ಬಿದ್ದಿತ್ತು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಆದರೂ 2 ಅವರಿಗೆಲ್ಲ ಕುಯ್ದಾಗಿತ್ತು. ಅದು ಬೀಳ್ದಲೇ ಇದ್ದಿದ್ರೆ ಇನ್ನೂ ಬೇಗನೆ ಆಗಿರೋದಂತೆ. ಇನ್ನೊಂದು ದೊಡ್ಡ ಮಿಷಿನಲ್ಲಿ ಇಷ್ಟು ನೀಟಾಗಿ ರಾಗಿ ಕುಯ್ಯಲ್ಲ, ಅದು ಸ್ವಲ್ಪ ಜಾಸ್ತಿ ವೇಸ್ಟೇಜ್ ಬರುತ್ತೆ. ಮತ್ತು ದೊಡ್ಡ ಮಿಷಿನಲ್ಲಿ ಕುಯ್ಯಬೇಕು ಅಂದರೆ ಜಾಸ್ತಿನೇ ಇರಬೇಕು, ಎಕರೆಗಟ್ಟಲೆ ಇದ್ದರೆ ಮಾತ್ರ ಅವ್ರು ಬರೋದು. ಇಷ್ಟು ಚಿಕ್ಕ ಚಿಕ್ಕ ಹೊಲಕ್ಕೆಲ್ಲ ಬರಲ್ಲ. ಮತ್ತು ರಾಗಿಯನ್ನು ಅಷ್ಟೇ ಫುಲ್ಲು ಒಣಗಿರಬೇಕು, ಏಕೆಂದರೆ ಅದು ಕಾಳು ಬೇರೆ ಹುಲ್ಲು ಬೇರೆ ಮಾಡುತ್ತೆ, ಒಂದೇ ಸತಿ ಬೇರೆ ಬೇರೆ ಮಾಡುತ್ತೆ. ಅದಕ್ಕೋಸ್ಕರ ನಾವು ರಾಗಿನ ಸ್ವಲ್ಪ ಲೇಟಾಗಿ ಹಾಕಿದ್ವಿ, ಅದಕ್ಕೋಸ್ಕರ ಇಷ್ಟು ಲೇಟ್ ಆಯಿತು. ನೋಡಿ, ಈ ಚಿಕ್ಕ ಮಿಷಿನಲ್ಲಿ ಎಷ್ಟು ನೀಟಾಗಿ ರಾಗಿ ಕುಯ್ದಾಗಿದೆ ಅಂತ. ಇದನ್ನು ಕಂತೆ ಎಲ್ಲ ನೀಟಾಗಿ ಕಟ್ಬೋದು ಈ ಥರ ಕುಯ್ಸಿದ್ರೆ. ನೋಡಿ, ಇದು ಒಂದು 3-4 ದಿನ ಒಣಗಿದ ಮೇಲೆ ಕಂತೆ ಕಟ್ಸಿರೋದು. ಇದು ಎಲ್ಲ ಒಂದೇ ದಿನ ವಿಡಿಯೋ ಮಾಡಿರೋದಲ್ಲ, ರಾಗಿ ಕೆಲಸದ್ದು ಅವಾಗವಾಗ ವಿಡಿಯೋ ಮಾಡಿ ಆ ವಿಡಿಯೋ ಕ್ಲಿಪ್ಪಿಂಗ್ನ ಸೇರಿಸ್ಬಿಟ್ಟು ಒಂದೇ ವಿಡಿಯೋಗೆ ಆ್ಯಡ್ ಮಾಡಿರೋದು. ಇದನ್ನು ರಾಗಿ ಕೆಲಸನೇ ಹಂಗೆ ಅಲ್ವಾ, ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ. ಅಂದರೆ 3-4 ದಿನ, ಒಂದು ವಾರನಾದರೂ ಬೇಕು ಎಲ್ಲ ಫುಲ್ಲು ರೆಡಿ ಆಗೋಕ್ಕೆ. ನಾವು ರಾಗಿ ಕುಯ್ಸಿ ಒಂದು 4-5 ದಿನ ಒಣಗಕ್ಕೆ ಬಿಟ್ವಿ. ಅದು ನೀಟಾಗಿ ಒಣಗಿದ ಮೇಲೆ ಆಳುಗಳು ಕರೆಸಿ ಈ ಥರ ಕಂತೆ ಕಟ್ಟಿಸಿದ್ವಿ. ಜನಗಳ ಕೈಯಿಂದ ಈ ಥರ ಕಂತೆ ಕಟ್ಟಿಸಿ ಈ ಥರ ಒಂದು ಹತ್ರಕ್ಕೆ ಗುಡ್ಡೆ ಹಾಕಿದ್ವಿ ಕಂತೆನೆಲ್ಲ. ನೋಡಿ, ಆ ಕಡೆ ಈ ಕಡೆ ಗುಡ್ಡೆ ಹಾಕಿ ಮಧ್ಯೆ ಜಾಗ ಬಿಟ್ಟಿರೋದು. ಅದು ಮಧ್ಯೆ ಜಾಗ ಬಿಟ್ಟಿರೋದು ಯಾಕಪ್ಪ ಅಂದರೆ ಮಿಷಿನ್ ಬಂದು ಮಧ್ಯೆ ಟಾರ್ಪಲ್ ಹಾಕ್ಕೊಂಡು ಮಿಷಿನ್ನಿಂದ ತೂರಿಸಿದ್ರೆ ಅದು ಮಿಷಿನ್ ತೂರಕ್ಕೆ ಎಲ್ಲ ನಿಲ್ಲಕ್ಕೆ ಎಲ್ಲ ಜಾಗ ಬೇಕಲ್ಲ, ಅದಕ್ಕೋಸ್ಕರ ಮಧ್ಯೆ ಜಾಗ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಒಡಿಸಿರೋದು. ಮೊದಲೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ತುಂಬ ಜನ ರಾಗಿ ಬೆಳೆಯೋರು. ಹಂಗಾಗಿ ರಾಗಿನೆಲ್ಲ ಕಣ ಮಾಡಿ ಒಂದು 4-5 ಜನ ಸೇರ್ಕೊಂಡು ಒಂದು ಕಣದಲ್ಲಿ ರಾಗಿ ಕೆಲಸನ ಮುಗಿಸೋರು. ಆದರೆ ಇವಾಗ ಸುಮಾರು ಕಮ್ಮಿ ರಾಗಿ ಬೆಳೆಯೋದು, ಅದಕ್ಕೋಸ್ಕರ ಜನ ಜಾಸ್ತಿ ಸಿಗಲ್ಲ ಕೆಲಸಕ್ಕೆ, ರಾಗಿ ಕೆಲಸಕ್ಕೆ ಅಂದ್ಬಿಟ್ಟು ಜಾಸ್ತಿ ಕೆಲಸನೆಲ್ಲ ರಾಗಿ ಕೆಲಸದ್ದೆಲ್ಲ ಜಾಸ್ತಿ ಮಿಷಿನಲ್ಲೇ ಮಾಡಿಸ್ತಾರೆ. ನೋಡಿ, ಆ ಕಡೆ ಈ ಕಡೆ ರಾಗಿ ಕಂತೆ ಒಟ್ಟಿದ್ವಲ್ಲ, ಮಧ್ಯ ಜಾಗನ ಕ್ಲೀನ್ ಮಾಡಿಸಿ ಈ ಥರ ಎಲ್ಲ ಟಾರ್ಪಲ್ ಹಾಕಿದ್ವಿ. ಈ ಟಾರ್ಪಲ್ ಮೇಲೆ ಇವಾಗ ಮಿಷಿನ್ ಬರುತ್ತೆ. ನೋಡಿ, ಇದು ರಾಗಿ ತೂರ ಮಿಷಿನ್ನು, ಕುಯ್ಯೋ ಮಿಷಿನ್ನೇ ಬೇರೆ, ಇದು ತೂರ ಮಿಷಿನ್ನೇ ಬೇರೆ. ಇವರು ಕಾಂಟ್ಯಾಕ್ಟ್ ನಂಬರ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದೇ ಇವ್ರ ಕಾಂಟ್ಯಾಕ್ಟ್ ನಂಬರು. ಇವರು ಅಷ್ಟೇ ಕಮ್ಮಿ ಇದ್ದರೆ ಹೋಗಲ್ಲ ದೂರಕ್ಕೆ, ಮತ್ತು ಜಾಸ್ತಿ ಇದ್ದರೆ ಹೋಗ್ತೀವಿ ಅಂತ ಹೇಳಿದ್ರು. ನೋಡಿ, ಈ ಥರ ಮಿಷಿನ್ನಿಗೆ ಈ ಥರ ಕಂತೆನ ಒಬ್ಬರು ನಿಂತ್ಕೊಂಡು ಕೊಡಬೇಕು. ಈ ಮಿಷಿನ್ನಿಂದ ರಾಗಿ ತೂರ್ಸೋದಾದರೆ ಕಮ್ಮಿ ಅಂದರೆ ಒಂದು 5 ಜನನಾದರೂ ಬೇಕು, ಇಲ್ಲ 4 ಜನ ಆದ್ರೂ ನಡೆಯುತ್ತೆ. ನೋಡಿ, ಈ ಥರ ಕಂತೆನ ತಂದುಬಿಟ್ಟು ಮಿಷಿನ್ ಹತ್ರ ಒಬ್ಬರು ಕೊಡಬೇಕು. ಮಿಷಿನ್ ಹತ್ರಕ್ಕೆ ಕಂತೆನ ತಗೊಂಡೋಗಿ ಹಾಕಿದ ಮೇಲೆ ಆ ಕಂತೆನ ಕೆಳಗಿಂದ ಒಬ್ಬರು ಮೇಲ್ಗಡೆ ನಿಂತಿರೋರಿಗೆ ಕೊಡಬೇಕು. ಅವರು ಕಂತೆನ ಈ ಮಿಷಿನಿಗೆ ಇಲ್ಲಿ ಕೊಡ್ತಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದು ಈ ಥರ ಚಿಕ್ಕ ಚಿಕ್ಕದಾಗಿ ಇದು ಚೂರು ಥರ ಆಗಿಬಿಟ್ಟು, ನೋಡಿ ಈ ಕಡೆ ರಾಗಿ ಮತ್ತು ಇದನ್ನು ನಮ್ಮ ಕಡೆ ರಾಗಿ ಒಟ್ಟು ಅಥವಾ ಕುನಿ ಅಂತಲೂ ಅಂತಾರೆ ಇದನ್ನು. ಇದರಲ್ಲೂ ರಾಗಿ ಇರುತ್ತೆ, ಇದನ್ನು ಮತ್ತೆ ಮಿಷಿನಿಗೆ ಕೊಡ್ಬೋದು. ಆಮೇಲೆ ನೋಡಿ, ಇಲ್ಲಿ ಈ ಕಡೆ ರಾಗಿ ಚೆನ್ನಾಗಿರೋವು ರಾಗಿ ತೂರಿದ ಥರ ನೀಟಾಗಿ ಬರುತ್ತೆ. ಇದಕ್ಕೆ ಏನು ಒಟ್ಟು ಮತ್ತು ಈ ಥರ ಕಡ್ಡಿ ಎಲ್ಲ ಬರಲ್ಲ, ಅದೆಲ್ಲ ಒಂದು ಕಡೆ ಸೈಡಿಗೆ ಹೋಗುತ್ತೆ. ರಾಗಿನೇ ಒಂದು ಕಡೆ, ಹೊಟ್ಟೆ ಒಂದು ಕಡೆ, ಮತ್ತು ಹುಲ್ಲೆ ಒಂದು ಕಡೆ, ಈ ಥರ ಪ್ರತಿಯೊಂದು ಸಪ್ರೇಟಾಗಿ ಬರುತ್ತೆ. ನೋಡಿ, ಇದು ರಾಗಿ ಹುಲ್ಲು ಬೀಳ್ತಾ ಇರೋದು. ರಾಗಿ ಮಾತ್ರ ನೀಟಾಗಿ ಚೆನ್ನಾಗಿ ಬಂದಿತ್ತು, ಮತ್ತೆ ತೂರ ಅವಶ್ಯಕತೆ ಇರಲ್ಲ, ಆದರೆ ಒಣಗಿಸ್ಕೋಬೇಕು ಚೆನ್ನಾಗಿ. ನೋಡಿ, ಈ ಥರ ಚೀಲಕ್ಕೆ ಎಲ್ಲ ತುಂಬಿಬಿಟ್ಟು ಇಟ್ಟಿದ್ವಿ ನಾವು. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಇಷ್ಟು ಚೀಲ ರಾಗಿ ಆಯಿತು ನಮಗೆ.
ಈ ಚೀಲದಲ್ಲಿ ಬಾಯಿ ಕಟ್ಟಂಗೆ ಹಾಕ್ಬಿಟ್ಟು 16 ಚೀಲ ರಾಗಿ ಆಯಿತು. ಈ ರಾಗಿ ಚೀಲನೆಲ್ಲ ಟ್ಯಾಕ್ಟ್ರಿಯಿಂದ ಮನೆಗೆ ತಗೊಂಡೋದ್ವಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.